ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಬ್ಯಾರೇಜ್ನ ಗೇಟ್ ಮುರಿದಿದೆ. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಮುರಿದಿದೆ. ಗೇಟ್ ಮುರಿದು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಕೃಷ್ಣಾ ನದಿಯ ನೀರಿನ ಒತ್ತಡಕ್ಕೆ ಮುರಿದಿದೆ. ಮತ್ತೊಂದು ಕಡೆ ಗೇಟ್ ಮುರಿದು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಸ್ಥಳಕ್ಕೆ ಜಮಖಂಡಿ ಬನಹಟ್ಟಿ ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನೀರಾವರಿ ಇಲಾಖೆ ಇಂಜಿನಿಯರ್ಗಳಿಂದಲೂ ಕೂಡ ಪರಿಶೀಲನೆ ಮಾಡುವಂತ ಕಾರ್ಯ ಆಗಿದೆ. ದುರಸ್ತಿ ಕಾರ್ಯಕ್ಕೆ ಸದ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಬ್ಯಾರೇಜ್ನಲ್ಲಿ ಒಟ್ಟು 6 ಟಿಎಂಸಿ ನೀರು ಸಂಗ್ರಹ ಆಗಿತ್ತು. ನೀರಿನ ಹರಿವು ಕಡಿಮೆ ಇದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಜಮಖಂಡಿಯ ಎಸಿ ಶ್ವೇತಾ ಬೇಡಿಕರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಶೋಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಶೋಕ್, ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ನ ಈ ಗೇಟ್ ಏನಿದೆ ಆ ಗೇಟ್ ಮುರಿದು ಬಿದ್ದಿದೆ. ಜೊತೆಗೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಆಗಿದೆಯಲ್ಲ, ಈಗ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರಾ ಹೇಗೆ ಅಂತ? ಪ್ರಭು, ಬಾಗಲಕೋಟೆ ಜಿಲ್ಲೆ ಏನು ರಬಕವಿಬಂಡೆ ತಾಲೂಕಿನ ಹಿಪ್ಪರಗಿ ಬಳಿಯ ಒಂದು ಕೃಷ್ಣಾ ನದಿಗೆ ಈ ಒಂದು ಬ್ಯಾರೇಜ್ ಅನ್ನು ನಿರ್ಮಿಸಲಾಗಿರುವಂತದ್ದು. ಈ ಬ್ಯಾರೇಜ್ ಈಗಾಗಲೇ ಇನ್ನು ಸುಮಾರು ಯಾಕಂದ್ರೆ ಮಳೆಗಾಲ ಈಗ ಆಗಿಲ್ಲದೆ ಇದ್ದಿದ್ರಿಂದಾಗಿ ಸುಮಾರು 6 ಟಿಎಂಸಿ ಅಷ್ಟು ನೀರು ಸಂಗ್ರಹ ಆಗಿತ್ತು. ಹೀಗಾಗಿ ಸ್ವಲ್ಪ ಒತ್ತಡಕ್ಕೆ ಇದಾಗಿ ನೀರಿನ ಒತ್ತಡಕ್ಕೆ ಏನು 22ನೇ ಗೇಟ್ ಇರುವಂತಹ ಒಂದು ಪ್ಲೇಟ್ ಬಿಚ್ಚಿಕೊಂಡು ಹೋಗಿರುವಂತದ್ದು ನೀರಿನ ರಭಸಕ್ಕೆ. ಹೀಗಾಗಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಹೋಗ್ತಿರೋದಿದೆ. ಆದ್ರೆ ಈ ಏನು ಏನು ಉಪವಿಭಾಗಾಧಿಕಾರಿ ಏನಿದ್ದಾರೆ ಶ್ವೇತಾ ಬೇಡಿಕರ್ ಅವರ ಮಾಹಿತಿ ಪ್ರಕಾರ ಈಗಾಗಲೇ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಅಲ್ಲಿ ಕೃಷ್ಣಾ ನದಿಗೆ 2.5 ಲಕ್ಷ ಕ್ಯೂಸೆಕ್ ನೀರನ್ನ ಹರಿಬಿಟ್ಟಾಗ ಮಾತ್ರ ಅಲ್ಲಿ ಕೆಳಗಿನ ಗ್ರಾಮಗಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ಆದ್ರೆ ಈ ಸದ್ಯಕ್ಕೆ 6 ಟಿಎಂಸಿ ನೀರಿನಲ್ಲಿ ಒಂದಷ್ಟು ಪ್ರಮಾಣದ ನೀರು ಹರಿದು ಹೋಗ್ತಿರೋದ್ರಿಂದಾಗಿ ಯಾವ ಗ್ರಾಮಗಳಿಗೆ ಗ್ರಾಮಸ್ಥರಿಗೆ ಆತಂಕ ಇಲ್ಲ. ಸದ್ಯಕ್ಕೆ ಈಗ ಏನು ಆ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತೆ ಆ ಬ್ರಿಡ್ಜ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಸ್ಥಳಕ್ಕೆ ಧಾವಿಸಿರುವಂತದ್ದು. ಈಗ ಅದನ್ನ ಏನು ಒಂದು ಏನು ಪ್ಲೇಟ್ ಕೂಡಿಸುವಂತ ಕಾರ್ಯಕ್ಕೂ ಕೂಡ ಮುಂದಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಶೋಕ್.